ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ನೋಡ್ತಾ ಇದ್ದೆ? ಏನಿಲ್ಲ. ನನ್ ತವನೇ ಸುಳ್ಳು ಹೇಳ್ತೀಯಾ? ಮತ್ತೆ ಯಾಕೆ ನಾನು ಬತ್ತಿದಂಗೆ ಮುಚ್ಚಿಟ್ಟೆ? ಏನ್ ನೋಡ್ತಾ ಇದ್ದೆ ತೋರಿಸ್ಲಾ? ಏನಿಲ್ಲ ಪುರ್ಸಿ, ನೀನ್ ಬಂದಿದ್ ಏನ್ ಹೇಳು. ಮೊದಲು ಲ್ಯಾಪ್ಟಾಪ್ ಅಲ್ಲಿ ಏನ್ ನೋಡ್ತಾ ಇದ್ದೆ ಅನ್ನೋದನ್ನ ತೋರ್ಸು. ನಿನ್ನ ಸ್ಯಾನೆ ಡೀಸೆಂಟ್ ಹುಡುಗ ಅನ್ಕೊಂಡಿದ್ದಲ್ಲ. ಪುರ್ಸಿ ಈ ಮಗ, ನಾನು ನಿನ್ ವಯಸ್ಸವನೇ ಕಲ. ತೋರ್ಸ್ಲಾ ಲೇ? ಬಾ ಒಟ್ಟಿಗೆ ಕೂತ್ಕೊಂಡು ಬಾ ಲೇ, ತೋರಿಸ್ಲಾ ಲೇ? ನಮ್ ಸುಮನ್ ಫೋಟೋ ಲೇ ಕಳ್ಳ. ನಂಗೆ ಸುಮಾ ಅಂದ್ರೆ ಇಷ್ಟ ಪುರ್ಸಿ, ಆದ್ರೆ ಅದನ್ನ ಹೇಗ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಅನ್ಕಂಡೆ ಕಲ, ನೀನ್ ಅವಳ ಜೊತೆ ಅಷ್ಟೊಂದು ಸಲಿಗೆ ಇದ್ದಿದ್ದಾಗ್ಲೇ ಅನ್ಕಂಡೆ. ಅಲ್ಲ ಕಲ, ಪ್ರೀತಿ ಬಂದೈತೆ ಅನ್ಬೇಕೆ ಮೌನವಾಗಿದ್ ಏನ್ ಪ್ರಯೋಜನ ಹೇಳು? ಟಕ್ ಅಂತ ಹೇಳ್ಬಿಡ್ಬೇಕಲ್ಲ. ನಾನ್ ಹೇಳಿಲ್ವೇ ಶಿವನಿತವ? ಅದಷ್ಟು ಸುಲಭ ಅಲ್ಲ ಪುರ್ಸಿ. ಯಾಕೆ? ಸುಮಂಗ್ ಇಷ್ಟ ಇದೆಯೋ ಇಲ್ವೋ? ಲೇ ದಡ್ಡ, ಅದನ್ನ ನೀನ್ ಅವಳ ತವ ಏಳ ತನಕ ಹೆಂಗ್ಲ ತಿಳ್ಕತ್ಯಾ? ಮಗ, ಸುಮನ್ನ ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಿದ್ದೀನಿ ಕಲ. ಅವಳು ಯಾರ ತವ ಇಷ್ಟು ಸಲಿಗೆಯಿಂದ ಇರಕಿಲ್ಲ. ಅವಳಿಗಿಷ್ಟ ಆಗಿಲ್ಲ ಅಂದ್ರೆ ಅವಳು ಯಾರ ತವ ಮಾತುಗಳು ಕೂಡ ಆಡಕಿಲ್ಲ. ನಿಂತವ ಇಷ್ಟೊಂದು ಕ್ಲೋಸ್ ಆಗೋಳೆ ಅಂದ್ರೆ ಪಕ್ಕ ಹೇಳ್ತೀನಿ ಕಲ, ನೀನಂದ್ರೆ ಅವಳಿಗೆ ಇಷ್ಟ ಇದ್ದೇ ಇರ್ತೈತೆ. ಹಂಗಂತ್ಯ? ಹ್ಞೂ ಕಲ, ಮನ್ಸ್ನಾಗಿರೋದಲ್ಲ ಇವತ್ತೇ ಹೇಳ್ಬಿಡ್ಲಾ? ಸಮಯ ಬರ್ಲಿ. ಸಮಯ ಕಾಯ್ಕೊಂಡು ಕೂತ್ಕೊಂಡ್ರೆ ನಿನ್ ಕೆಲಸ ಹಾಕಿಲ್ಲ. ಲೇ ನಡಿಲ್ಲ, ಈಗಲೇ ಹೇಳುವಂತೆ. ಪುರ್ಸಿ, ತಲೆಗಿಲ್ಲ ಕೆಟ್ಟಿದ್ಯಾ? ಸಚ್ಚಿ, ನಾನಂತೂ ಸೀರಿಯಸ್ ಆಗಿ ಹೇಳ್ತೀನಿ. ನಿಮ್ಮಿಬ್ರಿಗೆ ನಾನ್ ಸಪೋರ್ಟ್ ಮಾಡ್ತೀನಿ. ನಡಿಲ್ಲ, ಇವತ್ತೇ ಹೇಳ್ಬಿಡ್ಬಂತೆ. ಜಾಸ್ತಿ ಯೋಚನೆ ಮಾಡ್ಬೇಡ ಸಚ್ಚಿ. ನಾನು ಈಗಲೇ ಸುಮನ್ ಕರ್ಕೊಂಡು ನಮ್ಮ ರಾಮೇಗೌಡರು ತೋಟದಿಂದ ಇರೋ ಕಾಡ್ ಐತಲ್ಲ, ಅಲ್ಲಿಗೆ ಹೋಗಿರ್ತೀನಿ. ಬಿರ್ನೆ ಬಂದ್ಬಿಡ ಆಯ್ತಾ? ಕೇಳೋದೇ ಮರ್ತೋಗಿದೆ ಕಲ, ನಿಂತವ ಮ್ಯಾಕ್ಸ್ವೆಲ್ ನಂಬರ್ ಆಯ್ತಾ? ಮ್ಯಾಕ್ಸ್ವೆಲ್ದ? ಇಲ್ಲ. ಯಾಕೆ? ಹೋಲಿ ಬಿಡು, ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇರಲಿಲ್ಲ. ಮಗ, ಒಂದು ಕೆಲಸ ಮಾಡು, ನಾನು ಹೋಗಿರ್ತೀನಿ, ನೀಟಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡಾಯ್ತಾ? ಪುರ್ಸಿ ನೋಡು, ನೀನೀಗ ಬರಲಿಲ್ಲ ಅಂದರೆ ಸುಮ ಅಲ್ಲೇ ನಿನಗೋಸ್ಕರ ಕಾಯ್ಕೊಂಡು ನಿಂತಿರ್ತಾಳೆ. ಯೋಚನೆ ಮಾಡು. ಬಾಯ್ಕಲ್ಲ. ಪುರ್ಸಿ ಪುರ್ಸಿ ಇಲ್ಲಿ ಕೊಡಿ, ಒಂದ್ ಸ್ವಲ್ಪ ದೂರ ನಾನು ತಡ್ಕೊಂಡ್ ಬರ್ತೀನಿ. DC ಮೇಡಮ್ ಕೈಯಲ್ಲಿ ಗಾಡಿ ತಳ್ಸೋದೆ? ಬೇಡ ಬನ್ನಿ. ಹುಡುಗರು ಕರ್ಸ್ತೀನಿ ಅಂದ್ರು ಬೇಡ ಅಂದ್ಬಿಟ್ರಿ. ಹ್ಞೂ, ಮತ್ತೆ ಪೂರ್ತಿ ದಿವಸ ನಾವಿಬ್ರು ಒಟ್ಟಿಗೆನೆ ಕಳಿಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ವಿ. ಅರ್ಧಕ್ಕೆ ಬೇರೆಯವ್ರನ್ನ ಕರೆದ್ರೆ ಹೇಗೆ? ಹೌದೌದು, ನೆಟ್ ಒಂದ್ ದಿವಸನೂ ನಮ್ಮ ಕೈಯಲ್ಲಿ ನಿಭಾಯಿಸಕ್ ಹಾಕಿಲ್ಲ ಅಂತ ಆಗೋಯ್ತದೆ. ಪರವಾಗಿಲ್ಲ, ಅದೇನಾದ್ರೂ ನಾವಿಬ್ರೆ ನೋಡ್ಕೊಳ. ಬನ್ನಿ. ಆದ್ರೂ ನಾವ್ ಹೀಗೆ ತಡ್ಕೊಂಡು ಹೋಗ್ತಿದ್ರೆ ಅದ್ ಯಾವಾಗ ಮನೆಗೆ ಹೋಗಿ ಸೇರ್ತೀವೋ ಏನೋ. ಯಾವ್ರು ನೋಡ್ತಾವನೆ, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಬಿಡಿ. ಹೌದಾ? ನೋಡೋಣ. ಇನ್ಮ್ಯಾಕ್ ಇದೆಲ್ಲ ನಿಮ್ ಜೀವನದಾಗ ಆಗಿಲ್ಲ ಮಿಸ್. ಈಗಲೆಲ್ಲ ಅನ್ಭವಿಸ್ಕೊಬಿಡಿ. ಯಾಕೆ? ಯಾಕಂದ್ರೆ ಇನ್ಮ್ಯಾಕೆ ನಿಮ್ಗೆ ಒಂದು ಸಪ್ರೇಟ್ ಕಾರ್ ಡ್ರೈವರು, ಆಳುಗಳು ಎಲ್ಲರೂ ಇರ್ತಾರೆ. DC ಮೇಡಮ್ ಅವ್ರಿಗೆ ಹೊಟ್ಟೆ ಅಂತ 7 ಗಂಟೆ ಕಾಯ್ಕೊಂಡಿರ್ತಾರ. ನೀವು ಸುಮ್ಕೆ ಆರ್ಡರ್ ಮಾಡಿದ್ರೆ ಉಪ್ಪಿಟ್ಟಿಂದ ಬಿರಿಯಾನಿ ಗಂಟ ಬಂದ್ ರೆಡಿ ಇರ್ತೈತೆ. ಇನ್ಮ್ಯಾಕ್ ಹಿಂಗೆ ಕದ್ದು ಜೋಳ ತಿನ್ನಕ್ ಆಗಕ್ಕಿಲ್ಲ. DC ಪೋಸ್ಟ್ ಅಂದ್ರೆ ಹಾಗೆಲ್ಲ ಏನೂ ಇರಲ್ಲ ಶ್ರೀ. ಅದು ನಾರ್ಮಲ್ ಕೆಲಸ ತರನೇ, ಜನರಿಗೋಸ್ಕರ ಮಾಡೋಂಥ ಒಂದು ಸರ್ವಿಸ್ ಅದು. ಹಾಗೆಲ್ಲ ಸರ್ಕಾರಿ ಹಣನ ಬೇಕಾಬಿಟ್ಟು ಖರ್ಚು ಮಾಡಬಾರ್ದು. ಇದಕ್ಕೆ ನಮ್ಮ ಬರೋದು ನಂಗೆ చాలా ಇಷ್ಟ. ಇಲ್ಲ ಅಜ್ಜ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಹೌದು, ಇಲ್ಲಿ ಹತ್ರದಾಗ ಪೆಟ್ರೋಲ್ ಬಂಕ್ ಎಲ್ಲ ಇದೆ? ಅಯ್ಯ, ಅದು ಇನ್ನು 5 ಕಿಲೋಮೀಟರ್ ದೂರ ಹೋಗ್ಬೇಕು. 5?
ಗಂಟೆ ತಳ್ಕೊಂಡು ಹೋಗಕ್ಕಾಯ್ತದ? ಏನಯ್ಯ ಹೊಸಿ ಪೆಟ್ರೋಲ್ ಕೊಡು ಮಗಿಗೆ. ಅಜ್ಜಿ ಪರವಾಗಿಲ್ಲ. ಏನು ಪರವಾಗಿಲ್ಲವ್ವ, ಪಾಪ ಮಗ ತಳ್ಕೊಂಡೇ ಹೋಯ್ತೈತೆ. ನಿನ್ ಗಂಡ ಗಾಡಿ ತಳ್ಕೊಂಡು ಹೋದ್ರೆ ಸಂತೋಷವಾ ನಿಂಗೆ? ಕೇಳೋಜಿ ಮೊದಲೇ ಬೆನ್ನು ಬಂದಿದೆ. ಮನಗೋದ್ಮೇಲೆ ನೀನು 2 ಕೈಲಿ ತಲೆ ತಿಕ್ಕಿಸ್ಕೊಳಪ್ಪ. ಅಯ್ಯೋ ಆಗಕ್ಕಿಲ್ಲ ಅಂತಾರೆ ಜೈ. ಅದ್ಯಾಕಾಗಕ್ಕಿಲ್ಲ? ಏನವ್ವ ನಿನ್ ಗಂಡಂಗೆ ನೀನೇ ಮಾಡಬೇಕು ಆಯ್ತೇ. ಸರಿ ಅಜ್ಜಿ. ಕೊಡೆ ಬೇಗ ಮಗಿಗೆ. ಅಜಯ, ನಿಮ್ದು ಇದೇ ಊರಾ? ಹೂ ಕಣಪ್ಪ, ಹಿಂಗೆ ಹೋದ್ರೆ 2 ಕಿಲೋಮೀಟ್ರ್ ನಮ್ಮ ತೋಟ ಸಿಗ್ತದೆ. ಕೆರೆ ಪಕ್ಕ ತೆಂಗು, ಜೋಳ, ಹಲಸು, ಹಣ್ಣು ಎಲ್ಲ ಬೆಳಿತೀವಪ್ಪ. ಅಜ್ಜ ಕಾಸು ತಗೊಳ್ಳಿ, ಇಟ್ಕೊಳ್ಳಿ. ಇದೆಲ್ಲ ಬೇಡ, ಕಾಸು ತೆಗ್ದು ದೊಡ್ಡ ಮನೆ ಹಿಡ್ಕೋ, ಅದೆಲ್ಲ ಬೇಡ ನಿಮಗೆ. ಹೆಂಡ್ತಿನ ಜೋಪಾನ ಕರ್ಕೊಂಡು ಹೋಗು. ಸರಿ. ಅಜಯ, ನಿಮ್ಮ ತೋಟದಾಗ ಹಣ್ಣಿನ ಮರಗಳ ಕೆಳಗಡೆ 500 ರೂಪಾಯಿ ನೋಟಿದ್ದಾವೆ, ತಗೊಬಿಡಿ. ಹಾಂ, ಬರ್ತೀವಿ. ಬರ್ತೀವಜ್ಜಿ. ಒಳ್ಳೇದಾಗ್ಲಿ. ತೋಟದಾಗ ಕಾಸು ಆಯ್ತಂತೆ. ಏನು ಹೇಳ್ತಾನೆ ಹುಡುಗ? ಕೂಸಿಗೆ ತಲೆಕೆಟ್ಟು ಹೇಳ್ತವೆ, ನಡೀರಿ ಹೋಗ. ಮುಂಗುಸಿ, ಅಣ್ಣೇನಾದ್ರು ಫೋನ್ ಮಾಡಿದ್ರಾ? ಇಲ್ಲ ಕಲ, ಪುಟ್ಟಕ್ಕ ತಲೆ ಸುತ್ತ ಬಂದು ಬಿದ್ದೋದ್ರಲ್ಲ, ಅಲ್ಲಿಗೆ ಹೋಗವ್ರೆ. ಮತ್ತೆ ನಮಗೆ ಮಧ್ಯಾಹ್ನ ಊಟ ಆಚೆ ಹೋಗಿ ಮಾಡ್ಕೊಂಬರಮ್ಮ. ಹುಲಿ ಊಟ ಮಾಡ್ಕೊಂಬಂದು ಒಂದು ಅರ್ಧ ಗಂಟೆ ಮನೆ ಕತ್ತೀನಿ ಕಲ. ನೀನು ಬೇರೆ ಥರ ಕೇಳಿದ್ದಾನೆ ತಂದ್ಯಾ? ನೀನು ಕೂಡ ಬಾ ಮಾರಾಯ. ಸಂತೆಯಲ್ಲಿ ಚಂದ ಚಂದದ ಹುಡುಗಿಯರು ಇರ್ತಾರೆ, ನೋಡ್ಕೊಂಡು ಬರೋದು. ರೈತ ಆದ್ಮೇಲೆ ಹುಡುಗಿ ನೋಡೋದು ಬಿಟ್ಬಿಟ್ಟಿನಿ ಕಲ. ಯಾಕೆ? ರೈತನ ಯಾರೆಲ್ಲ ನೋಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.